ಸೂಪರ್ ಇದೆ ನೋಡು ಕಂದ, ವೆರಿ ಸೂಪರ್ ನೇಚರ್. ಇಲ್ಲಿ ಒಂದು ಸ್ವಲ್ಪ ಟರ್ನಿಂಗ್ ಜಾಸ್ತಿ ಐತೆ, ಸ್ಲೋಲಿ ಸ್ಲೋಲಿ ಸ್ವಲ್ಪ. ಇನ್ನೂ 2-3 ಟರ್ನಿಂಗ್ ಇದಾವೆ ಇಲ್ಲಿ. ಸ್ಲೋ. ಇನ್ನೊಂದು ಟರ್ನಿಂಗ್ ಐತೆ, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ನೋಡಿ. ಟರ್ನಿಂಗ್ ಹೋಗ್ತಾನೆ ಅವ್ರಿಗೆ ಗೊತ್ತಿದೆ. ಅಲ್ಲ ಅವ್ರಿಗೆ ಎದುರು ಬರ್ತಾವ್ರೆ, ಇವ್ನಿಗೆ ಫಾಸ್ಟಾಗಿ ಬಂದಿತ್ತಲ್ಲ. ಹಂಗೆ ಅವ್ರಿಗೆ ಜಾಗ ಸಿಕ್ಕಿದೆ, ಬೇಗ ಹೋಗಕ್ಕೆ ಬೇಕಲ್ಲ ಜಾಗ. ಏನೇ ಹೋದ್ರು ಎಷ್ಟೇ ಫಾಸ್ಟಾಗಿ ಹೋದ್ರು ಅಷ್ಟೇ ಹೋದರೆ ಅವನೇ ಹೋಗ್ಬೇಕು. ಅವನೇನು ಬೇಗ ಹೋಗೋಕ್ಕಾಗಲ್ಲ. ಎಲ್ಲ ಕೊಡಕೆನದ ದುಡ್ಡವರ ಕಡೆ ತಾಯಿ. ಚೆರಿ ಚೆರಿ ಕೋತಿಗಳು ನೋಡಿ, ಚೆರಿ ಚೆರಿ ಇಂಥ ನೀರು ಕುಡಿಯೋಕ್ಕೆ ಚೆನ್ನಾಗಿರುತ್ತಾಗ. ಎಲ್ಲ ಇದರಿಂದ ಹರ್ಕೊಂಬತ್ತದಲ್ಲ. ಸ್ಲೋಲಿ ಸ್ಲೋಲಿ.
ಸ್ಲೋಲಿ. ಇಲ್ಲೇನು ಅಷ್ಟೊಂದು ಇದಿಲ್ಲ ರೌಂಡ್ಸು, ಒಂದೇ ಒಂಥರ ಟರ್ನಿಂಗ್ ಐತೆ. ಇಲ್ಲ ಅಷ್ಟು ರೌಂಡ್ ಬರಲ್ಲ, ಸ್ವಲ್ಪ ದೂರ. ಎಷ್ಟು ದೂರ ಅದೇ ಚೆನ್ನಾಗಿದೆ. ಇನ್ನೂ ಇದೆ, 39 ಕಿಲೋಮೀಟ್ರ್ ಐತೆ. ಹಾಂ, ಟರ್ನಿಂಗು. ಅಲ್ಲಾಗಿದ್ರೆ ಒಂದು 60 ಕಿಲೋಮೀಟ್ರ್ ಓಡಿರೋದು ಇಷ್ಟೊತ್ತಿಗೆ, ಮಾಮೂಲಿ ರೋಡಲ್ಲಿ. ಟರ್ನ್ ಮಾಡ್ಕೊಂಡು ಬರಬೇಕಲ್ಲ ಅಲ್ಲಿ. ಸ್ಲೋಲಿ ಹುಷಾರಪ್ಪ, ಹೋಗಪ್ಪ. ವೀರಪ್ಪನ್ ಇದ್ದಿದ್ದ ಪ್ಲೇಸ್ ಅಷ್ಟೇ ಅಷ್ಟು ಗೊತ್ತಿದೆ. ಇಲ್ಲೆಲ್ಲ ನಡ್ಕೊಂಡು ಓಡಾಡೋಲ್ಲ ಅವನು. ಏನು ಗೊತ್ತಾಗುತ್ತೆ ಇದು, ನಾವು ನಡ್ಕೊಂಡು ಓಡಾಡೋದು. ಕಾಡಾಗಿರೋದು ಇಲ್ಲಿ ಭಯನೇ ಇಲ್ವಾ ಅವ್ರಿಗೆ ಭಯ. ಅವನಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಅವ್ನಿಗೆಲ್ಲ ಗೊತ್ತಿರುತ್ತೆ. ಸಿಂಹ, ಹುಲಿಗಳು. ಆನೆನೇ ಬಗ್ಗಿಸ್ತಿದ್ದ. ನಾನು 47 ಕಿಲೋಮೀಟ್ರ್ ಐತೆ. ಏನಂತೆ ಅದೇ ನಿನಗೆ ಅಷ್ಟು ಸರಿಯಾಗಿ ಹೋಗ್ರಿ ಅಂತ ಅದಕ್ಕೆ ಸೈಡಾಗಿ, ಇನ್ನೊಂದು ಸ್ವಲ್ಪ ಸೈಡಾಗೆ. ಏನು ನಾವು ಹಾಲು ನೋಡ್ಕೊಂಡ್ ಬರ್ಲಿವ ನಾನು. ಯಾಕೆ ಬಿಡಲ್ಲಮ್ಮ, ಚೆನ್ನಾಗೈತೆ ನೋಡು. ಚೆನ್ನಾಗೈತೆ, ನಿಸರ್ಗ ನೋಡು, ಸೌಂದರ್ಯ ನೋಡು. ಕಣ್ಣಿರೋದಕ್ಕೆ ಸೌಂದರ್ಯ ನೋಡಕ್ಕೆ. ನೀನು ಅದು ನೋಡಿದ್ರೆ ಕಣ್ಣಿಗೆ ಒಳ್ಳೇದು. ಏನು ಇಲ್ಲ, ಹಂಗೇನು ಅನ್ಸಲ್ಲ. ಚೆನ್ನಾಗೈತೆ ಇದು, ಏನು ಅನ್ಸಲ್ಲ. ಗಾಳಿ ವೀರಪ್ಪನ್ ಇದ್ದಿದ್ದ ಪ್ಲೇಸ್ ಇದು. ಇಂಥದ್ದು ಬಿಟ್ಟು ಬೇರೆ ಮದುವೆಗೆ ಹೋಗಿದ್ರೆ ಏನು ಇಲ್ಲ. ನೋಡು, ನಡ್ಕೊಂಡೇ ಓಡಾಡ್ತಿದ್ದ ವೀರಪ್ಪನ್ ಇದ್ರಾಗೆಲ್ಲ ಈ ಕಾಟಲ್ಲಿ. ಗಾಡಿ ಬರ್ತಾ ಇದೆ. ಆರನ್ ಮಾಡ್ಕೊಂತಾನೆ ಟರ್ನಿಂಗ್ ಇಲ್ಲಿ ಇನ್ನೊಂದು ಕಾರ್ ಬರ್ತಾ ಐತಿ. ಟ್ರಾಫಿಕ್ ಇದ್ದಿದ್ರೆ ಟರ್ನಿಂಗ್ನಲ್ಲೆಲ್ಲ ಆರನು ಜಾಸ್ತಿ ಟರ್ನಿಂಗ್ಸ್ ಇದಾವೆ ನೋಡು. 50 ಕಿಲೋಮೀಟರ್ನು ಅಷ್ಟೇ ಬರೀ ಕರುಸು. ಲೇಟ್ ಆದ್ರೂ ಪರವಾಗಿಲ್ಲ, ಒಂಚೂರು ನಿಧಾನಕ್ಕೆ ಏನು ಸುಮ್ಮನೆ ಕೂತ್ಕೊಳ್ಳೆ ನೀನು, ನಾನು ಓಡಿಸ್ತೀನಿ, ನಾನು ಗೊತ್ತಿದೆ. ಏನು ಜಾಸ್ತಿ ನಾವು ಬದುಕಬೇಕು ಅಂತ ಆಸೆ ಇದೆ. ನೀನು ಒಬ್ಳಿಗೆ ಎಲ್ಲ ಇರೋದು. ಏನೇನೆಲ್ಲ ಮಾಡಿಸ್ಬೇಕು. ಬರೀ ನೀನು 30,000 ರೂಪಾಯಿ ಪೇಮೆಂಟ್ ತಗೊಂಡು ಕೊಡ್ಕೊಂಡು ಇದ್ಬಿಡೋದಕ್ಕೆ ನೀನು ಬದುಕಿರ್ಬೇಕು. ನಾನು ಏನೇನು ಶ್ರಮ ಇದೆ ಗೊತ್ತಾ ನನಗೆ. ಇಂಥ ಜಾಸ್ತಿ ಜವಾಬ್ದಾರಿಗಳಿದೆ ಅಪ್ಪಗೆ. ನಮ್ಮ ಜವಾಬ್ದಾರಿ ಎಲ್ಲ ಕಳ್ದೋಯ್ತು ಗೊತ್ತಾಯಿ. ನೀನೇನು ಹೇಳ್ತಿದ್ದೆ, ಎಷ್ಟು ಬಿತ್ತಾಗಿತ್ತು ಅಪ್ಪ. ಹುಷಾರಪ್ಪ, ಸ್ಲೋ ಅಂಬಳು. ಏನು ಬ್ಯೂಟಿ ಗೊತ್ತಾ. ಎಷ್ಟೈತೆ ಹುಷಾರಪ್ಪ, ಹೋಗಪ್ಪ. ವೀರಪ್ಪನ್ ಇದ್ದಿದ್ದ ಪ್ಲೇಸ್ ಅಷ್ಟೇ ಅಷ್ಟು ಗೊತ್ತಿದೆ. ಇಲ್ಲೆಲ್ಲ ನಡ್ಕೊಂಡು ಓಡಾಡೋಲ್ಲ ಅವನು. ಏನು ಗೊತ್ತಾಗುತ್ತೆ ಇದು, ನಾವು ನಡ್ಕೊಂಡು ಓಡಾಡೋದು. ಕಾಡಾಗಿರೋದು ಇಲ್ಲಿ ಭಯನೇ ಇಲ್ವಾ ಅವ್ರಿಗೆ ಭಯ. ಅವನಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಅವ್ನಿಗೆಲ್ಲ ಗೊತ್ತಿರುತ್ತೆ. ಸಿಂಹ, ಹುಲಿಗಳು. ಆನೆನೇ ಬಗ್ಗಿಸ್ತಿದ್ದ. ನಾನು 47 ಕಿಲೋಮೀಟ್ರ್ ಐತೆ.
ಅದೇ ನಿನಗೆ ಅಷ್ಟು ಸರಿಯಾಗಿ ಹೋಗ್ರಿ ಅಂತ ಅದಕ್ಕೆ ಸೈಡಾಗಿ ಇನ್ನೊಂದು ಸ್ವಲ್ಪ ಸೈಡಾಗಿ ಏನು ನಾವು ಹಾಲು ನೋಡ್ಕೊಂಬರ್ಲಿವ ನಾನು ಹೊಸ ಫ್ರೆಂಡ್ ಆಗಿರ್ಬೇಕು. ಯಾರು ಹೊಡಿಯುತ್ತಲ್ಲ ಹಾರನ್ನು ಕೇಳಿಸ್ತಾ ಇತ್ತು ಹಾಲು ಸೌಂಡ್. ನನ್ನ ಮಕ್ಕಳು ಹೊಡಿಯಲ್ದಾಯ್ತು. ನಾವು ಹುಷಾರಾಗಿ ಹೋಗ್ಬೇಕಷ್ಟೇ. ಬೆಟ್ಟ ಬಂತು ಬೆಟ್ಟ ನೀಡಿ ಬಿತ್ತು ಬೀಡಿ ಬಿತ್ತು ಬೀಡಿ ಬಿತ್ತು ವೀರ ಮಾಟಿನ ಹಾಟಿನ ಗಾರ್ಡನ್ ಡ್ಯಾನ್ಸಿಂಗ್ ಡ್ಯಾನ್ಸ್ ಕೋಟಿಂದ ಗಾರ್ಡನ್ ಕೋಟಿಂದ ಗಾರ್ಡನ್ ಕೋಟಿ Slowly. ಯಾಕೆ ಕಣ್ಣು ಬಿಡಲ್ಲಮ್ಮ, ಚೆನ್ನಾಗೈತೆ ನೋಡು, ಚೆನ್ನಾಗೈತೆ ನಿಸರ್ಗ ನೋಡು, ಸೌಂದರ್ಯ ನೋಡು. ಕಣ್ಣಿರೋದಕ್ಕೆ ಸೌಂದರ್ಯ ನೋಡಕ್ಕೆ ನೀನು ಅದು ನೋಡಿದ್ರೆ ಕಣ್ಣು ಒಳ್ಳೇದು. ಏನು ಇಲ್ಲ, ಹಂಗೇನು ಅನ್ಸಲ್ಲ, ಜಾಸ್ತಿ ಚೆನ್ನಾಗೈತೆ ಇದು. ಏನು ಅನ್ಸಲ್ಲ, ಗಾಳಿ ವೀರಪ್ಪನ್ ಇದ್ದಿದ್ದ ಪ್ಲೇಸ್ ಇದು. ಇಂಥದ್ದು ಬಿಟ್ಟು ಬೇರೆ ಮದುವೆಗೆ ಹೋಗಿದ್ರೆ ಏನು ಇಲ್ಲ ದೇವ ನೋಡು ನಡ್ಕೊಂಡೇ ಓಡಾಡ್ತಿದ್ದ ವೀರಪ್ಪನ್ ಇದ್ರಾಗೆಲ್ಲ ಈ ಕಾಟಲ್ಲಿ. ಗಾಡಿ ಬರ್ತಾ ಇದೆ. ಟರ್ನಿಂಗ್ ಮೇಲೆ ಇಲ್ಲಿ ಇನ್ನೊಂದು ಕಾರ್ ಬರ್ತಾ ಐತಿ. ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಇದ್ದಿದ್ರೆ ಟರ್ನಿಂಗ್ನಲ್ಲೆಲ್ಲ ಆರನ್ನು ಜಾಸ್ತಿ ಟರ್ನಿಂಗ್ಸ್ ಇದಾವೆ ನೋಡು ನೋಡು. 50 ಕಿಲೋಮೀಟರ್ನು ಅಷ್ಟೇ ಬರೀ ಕರುಸು. ಲೇಟ್ ಆದರೂ ಪರವಾಗಿಲ್ಲ, ಒಂಚೂರು ನಿಧಾನಕ್ಕೆ ಹೋಗಿ. ಏನು ಸುಮ್ಮನೆ ಕೂತ್ಕೊಳ್ಳೆ ನೀನು, ನಾನು ಓಡಿಸ್ತೀನಿ, ನಾನು ಗೊತ್ತಿದೆ ಏನು ಟರ್ನಿಂಗ್ ಜಾಸ್ತಿ ಕಡೆ ನಾವು ಬದುಕಬೇಕು ಅಂತ ಆಸೆ ಇದೆ. ನೀನು ಒಬ್ಳಿಗೆ ಎಲ್ಲ ಇರೋದು. ಏನೇನೆಲ್ಲ ಮಾಡಿಸ್ಬೇಕು. ಬರೀ ನೀನು 30,000 ರೂಪಾಯಿ ಪೇಮೆಂಟ್ ತಗೊಂಡು ಕುಡ್ಕೊಂಡು ಇದ್ಬಿಡೋದಕ್ಕೆ ನೀನು ಬದುಕಿರ್ಬೇಕು. ನಾನು ಏನೇನು ಶ್ರಮ ಇದೆ ಗೊತ್ತಾ ನನಗೆ. ಇಂಥ ಜಾಸ್ತಿ ಜವಾಬ್ದಾರಿಗಳಿದೆ ಅಪ್ಪಗೆ. ನಮ್ಮ ಜವಾಬ್ದಾರಿ ಎಲ್ಲ ಕಲ್ದೋಯ್ತು. ನೀನೇನು ಹೇಳ್ತಿದ್ದೆ, ಎಷ್ಟು ಕಿತ್ತಾಗಿದ್ರು ಅಪ್ಪ ಹುಷಾರಪ್ಪ, ಸ್ಲೋ ಸ್ಲೋ ಅಂಬಳು. ಏನು ಬ್ಯೂಟಿ ಗೊತ್ತಾ.
ಯಾರು ಹೊಡಿಯುತ್ತಲ್ಲ ಆರನ್ನು ಕೇಳಿಸ್ತಾ ಇತ್ತು ಆರು ಸೌಂಡ್. ನನ್ನ ಮಕ್ಕಳು ಹೊಡಿಯಲ್ದಾಯ್ತು. ನಾವು ಹುಷಾರಾಗಿ ಹೋಗ್ಬೇಕಷ್ಟೇ. ರೋಡ್ ಚೆನ್ನಾಗಿದೆ. ಸಾರಿ ಎಲ್ಲಿ ಅಲ್ಲೋಡು ನೀರು ಬರ್ತಾ ಇತ್ತು ನೋಡಲ್ಲ. ಎಲ್ಲಿ ಧ್ಯಾನ ಅಲ್ಲ ಒಂದೇ ಎಲ್ಲಿ ಯಾಕಡೆ ನೋಡು, ಇಂಥ ಕಡೆನೇ ವಾವ್. ಇದಾಗೋದು, ತೊಂದರೆ ಆಗೋದು. ಬೆಟ್ಟ ಹತ್ತಿ ಹೋಗ್ತಾ ಇದೀವಿ ನೋಡಲ್ಲಿ, ಅದೇ ಬೆಟ್ಟಕ್ಕೆ. ಅದೇ ಇವ ನನ್ನ ಬೆಟ್ಟ ಮತ್ತೆ ಬಿಟ್ಟಿದ್ದೀನಿ. ನೋಡಿದೀನಿ ಅಂತೀಯ ಬದನೆಕಾಯಿ. ಮರ್ತೋಗ್ಬಿಟ್ಟದ ಕಣೆ. ಆಲೆ 30 ವರ್ಷ ಆಗೈತೆ ಅಂದ್ರೆ ಮರ್ತೋಗ್ಬಿಟ್ಟದ ನಾನು ಕಣೆ. ಅಷ್ಟೇ ಆಲೆ ಒಂದು ನಮ್ಮನ್ನ ನೋಡ್ಬೇಡ ಕಣೆ ಬಾ. ಬಸ್ ತಿಳಿಸಿದ್ದಾರೆ. ಫೋಟೋದಲ್ಲಿ ನೋಡೋಕ್ಕೆ ಸೀನ್ಸು ನೋಡು. அது அவருக்கு தான் எடுத்தது. அவன் கீழே போயிட்டு வருது கடை. நம்ம நார்மல் தான். மற்ற வண்டிக்கு வந்து எக்ஸ்ட்ரா ஆயில் ஊற்றணும். இந்த வண்டிக்கு गंगाजी गंगाजी कविता कविता ಮಳೆನಿಂದನೇ ದಾಕ್ಷಿಣ ಇಪ್ಪಡಿ ಬೆಟ್ಟ. ಭಾರಿ ಕೊಡಕೆನಲ್ ಮೋಸ. ಊಟಿನಲ್ಲಿ ಕೊಡಕೆನಲ್ಲಲ್ಲಿ ರೂಮ್ ಮಾತಾಡ್ಬೇಕಾದ್ರೆ ಒಂದು ಒಳ್ಳೆ ಕಡೆ ರೂಮ್ ನೋಡಿ ಮಾತಾಡ್ಬೇಕು. ಭಜನೆ ಹೋಗ್ಬೇಕು.
ಹಂಗೇನೆ ಸೀನ್ಸ್ಗಳು ನೋಡ್ರಿ ಇದೆ ಕದು ಕವಿತಾ ಆ ಕಡೆ ಸ್ಟಾರ್ಟ್. ಇಲ್ಲೇ ಕೊಡಗನಲ್ಲ ಕೊಡಕನಲ್ಲಿ ಗೊತ್ತಾಯ್ತಲ್ಲ, ತಮಿಳ್ನಾಡಲ್ಲಿ ಕೊಡಕನಲ್ಲು ಊಟಿಯ ಒಂದೇ பாக்குறே அப்பா நம்மளுக்கெல்லாம் இந்த மாதிரி இருக்கிறதுக்கு ஆகுறது இல்லை, நமக்கு சாஃப்ட். ಇವರೆಲ್ಲ ಮೇಲೆ 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 போறாரு, ಮೇಲೆ ಮೇಲೆ போறாரு. எப்படி ಜೀವನ ಈ ಕಡೆ ಅಂತ ನೋಡಿ. ಓ ವಾ ಕೊಡೈಕೆನಾಲ್ ಸೂಪರ್ ನಮಗೇನ ಸೂಪರ್ ಕರ್ನಾಟಕ, ನಿಮ್ಗೆ ಗೊತ್ತಿಲ್ಲ ಅಲ್ಲ. ಅಂತ ಕೀழே வருது ಅಂಕಲ್, ಮೇಲಿಂದ ಕೀழே வருது புரியல. கீழே வர்றதுக்கு எப்படி மேலே இருக்குது, கீழே வர்றது ರೋಡ್ಗಳು ಇರ್ತವೆ. ದೇವ್ರೆ ಅಲ್ಲೋಡಪ್ಪ ಸೌಂದರ್ಯ ಲಹರಿ ಲಹರಿ ಲಹರಿ. ಪಾಪ ಅಪ್ಪನಿಗೆ ಇಷ್ಟ, ಅಪ್ಪ ಪಪ್ಪ ಆಗ್ಬಿಟ್ಟಿದ್ದಾನೆ. ಅಪ್ಪ ಪಪ್ಪ ಆಗ್ಬಿಟ್ಟಿದ್ದಾನೆ. ಪ್ರತಿದಿನ ಅಪ್ಪ ಅಪ್ಪ ನಮ್ಮ ಬೆಟ್ಟಗಳು ನೋಡ ನೋಡ ಮನೆಗಳು ಬೆಟ್ಟದ ಮೇಲೆಲ್ಲ ಇರೋದು. ಗಂಗಜಿ ನೋಡಿ ನಾನು ನೋಡಿದ್ಬಿಟ್ಟ ಊಟಿ, ಸೇಮ್ ಊಟಿ. ಯಾಕಮ್ಮ ಬೆಟ್ಟದ ಮೇಲೆ ಕಟ್ಟೋಡೆ? ಭೂಮಿ ಮೇಲೆ ಜಾಗ ಇಲ್ಲ, ಭೂಮಿ ಮೇಲೆ ಜಾಗ ಇಲ್ಲ, ಜಾಗ ಇದೆ. ಮಣ್ಣಲ್ಲಿ ಬೀಳ್ಬೇಕು ಅವರು, ಮಣ್ಣಲ್ಲಿ ಕುಸಿತಾರ, ಅವಾಗ ಮನೆ ಎಲ್ಲ ಬೀಳುತ್ತೆ. ಮಳೆ ಬಂದಾಗ ಬೀಳುತ್ತೆ ಮಳೆ. ಅದೇ ಆ ಥರ ಭೂಮಿ ಮೇಲೆ ಇದಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ, ಬೆಟ್ಟದ ಮೇಲೆ ಇರ್ಬೇಕಂದ್ರೆ. ನೋಡು ಆಹಾ ಪ್ರಕೃತಿ. ಕವಿತಾ ಕವಿತಾ ಅಮ್ಮ ನೋಡಮ್ಮ ಬೆಟ್ಟ. ವಾ ವಾ ಅಯ್ಯಪ್ಪ, ಎಲ್ಲಾರು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಇದ್ದಾರೆ ಎಲ್ಲ. ಇಲ್ಲಿ ಬಾರಿ.
ನೋಡು ಅವಳು ಎಲ್ಲಿದೆ. ಡ್ಯಾಮ್ ಇದೆ